ಚಿಕನ್ ವಾಶ್ ಮಾಡಿ ಅರಿಶಿನ ಉಪ್ಪು ಹಾಕಿ ಇಟ್ಟಿದ್ದೀನಿ. 1 kg ಚಿಕನ್ ತಗೊಂಡಿದ್ದೀನಿ. ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಸೂಪರ್ ಟೇಸ್ಟಿಗಿರುತ್ತೆ. ಮುದ್ದೆಗೆ, ಅನ್ನಗೆ, ಚಪಾತಿ, ಪೂರಿ ಏನಿಗೆ ಒನ್ಗೆ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಆ ಥರ ಮಾಡ್ತೀನಿ ಇವತ್ತು. ಸ್ಪೆಷಲ್ ಇವತ್ತು. 3 ಟೊಮೊಟೊ ತಗೊಂಡಿನಿ, 3 ಈರುಳ್ಳಿ, 3 ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಶುಂಠಿ ತಗೊಂಡಿದ್ದೀನಿ. ಇಷ್ಟು ಚಕ್ಕೆ, ಲವಂಗ, ಕಾಳುಮೆಣಸು, 1 ಏಲಕ್ಕಿ, ಇಷ್ಟು ಗರಂ ಮಸಾಲ ತಗೊಂಡಿದ್ದೀನಿ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಚಿಕನ್ ಸಾಂಬಾರ್ ಮಾಡೋದು ರೆಸಿಪಿ ತಗೊಂಡ್ಬರ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ಲು. ಎಲ್ಲರೂ ಒಂದೊಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ. ನಾನು ಈ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡ್ತೀನಿ. ಈ ಟೇಸ್ಟ್ ಅಲ್ಲಿ ಮಾಡಿದ್ರೆ ಸೂಪರ್ ಟೇಸ್ಟ್ ಇರುತ್ತೆ. ಬನ್ನಿ ವಿಡಿಯೋ ನೋಡಿ ಹೇಗ್ ಮಾಡೋದು ಅಂತ. ರೆಡಿ ಮಾಡಿದ್ದೀನಿ. ಮೊದಲನೇದಾಗಿ ಜಾರಿಗೆ ತೆಂಗಿನಕಾಯಿ, ಶುಂಠಿ ಇದನ್ನ ಪೌಡರ್ ಮಾಡ್ಕೋಬೇಕಾಗುತ್ತೆ. ಅರ್ಧ ಹೋಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, ಸೊ ಮೆಣಸು, ಕಾಳು ಮೆಣಸು 20, 5 ಲವಂಗ, 1 ಇಂಚು ಚಕ್ಕೆ, 1 ಏಲಕ್ಕಿ ತಗೊಂಡಿದ್ದೀನಿ. ಇದನ್ನ ಪೌಡರ್ ಮಾಡ್ಕೊಂತಿದ್ದೀನಿ ಫಸ್ಟ್. ಪೌಡರ್ ಆಗಿದೆ. ಇದೇ ಪೌಡ್ರಿಗೆ ಈಗ ಎಲ್ಲ ಹಾಕೊಂತ ಇದ್ದೀನಿ. 3 ಟೊಮೊಟೊ, ಮತ್ತೆ ಬೆಳ್ಳುಳ್ಳಿ, ಈರುಳ್ಳಿ ರುಬ್ಕೊಳ್ಳೋಣ. ಇದು ರುಬ್ಕೊಂಡಿದ್ದೀನಿ. ಇದು ಜಾರ್ ಹಿಡಿತಾ ಇಲ್ಲ ಅಂತ ಅರ್ಧ ಉಳಿಸಿದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದ್ ಸಾರಿಗೆ ಹಾಕೊಂತ ಇದ್ದೀನಿ. ಈಗ ಮತ್ತೆ ಇನ್ನೊಂದ್ ಸರಿಗೆ ಹಸಿ ಒಣ ಮೆಣಸಿನ್ಕಾಯಿ ತಗೊಂತ ಇದ್ದೀನಿ. ನಾವು ಖಾರದ ಪುಡಿ ಯೂಸ್ ಮಾಡೋದಿಲ್ಲ, ಹಾಗಾಗಿ 20 ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. 5 ಜೊತೆಲೆ ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಆಡ್ ಮಾಡಿದ್ದೀನಿ. 2 ಸೇರಿ ರುಬ್ಕೊಂತ ಇದ್ದೀನಿ. ನೀವು ಬೇಕಂದ್ರೆ ಖಾರದ ಪುಡಿ ಹಾಕೋಬಹುದು. ಇದು ಖಾರ ರುಬ್ಕೊಂಡಿದ್ದೀನಿ. ಒಣ ಮೆಣಸಿನ್ಕಾಯಿ, ಎಲ್ಲ ಒಟ್ಟಿಗೆ ರುಬ್ಬೋದಿತ್ತು. ಇದು ಜಾರ್ ಹಿಡಿಯೋದಿಲ್ಲ, ಸ್ವಲ್ಪ ಜಾಸ್ತಿ ಆಯ್ತಲ್ಲ ಐಟಮ್ಸ್, ಹಾಗಾಗಿ ಈಗ ಇದರಲ್ಲಿ ಒಂದ್ ಸ್ವಲ್ಪ ಇರುವಾಗ್ಲೇ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಧನಿಯಾ, ಇನ್ನೊಂದ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಧನಿಯಾ, ಒಂದು ಚಿಟಿಕೆ ಅರಿಶಿನ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನ ಒಂದೇ ರೌಂಡ್ ರುಬ್ಕೊಂತೀನಿ. ಮಸಾಲೆ ಮತ್ತೆ ಧನಿಯಾ ಎಲ್ಲ ಇದು ಕೊತ್ತಂಬರಿ ಸೊಪ್ಪು ರುಬ್ಕೊಂಡೆ ಆಯ್ತು. ಈಗ ಕುಕ್ಕರ್ ಅಲ್ಲಿ ಇಡ್ತಾ ಇದ್ದೀನಿ. ಕುಕ್ಕರ್ ಅಲ್ಲಿ ಸಾಂಬಾರ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಆಯಿಲ್ ಹಾಕೊಂತ ಇದ್ದೀನಿ. ಒಂದಿಷ್ಟು ಗರಂ ಮಸಾಲ ಹಾಕೊಂತ ಇದ್ದೀನಿ. ಮನೆಯಲ್ಲೇ ರೆಡಿ ಮಾಡಿರೋದು. ನಿಮ್ಮ ಹತ್ರ ಯಾವ ಗರಂ ಮಸಾಲ ಇರುತ್ತೋ ಅದನ್ನ ಹಾಕೊಳ್ಳಿ. 1 ಸ್ಪೂನು ಖಾರದ ಪುಡಿ ಹಾಕ್ತಾ ಇದ್ದೀನಿ, ಅಚ್ಚ ಖಾರದ ಪುಡಿ. 1 ಚಿಟಿಕೆ ಅರಿಶಿನ. ಆಯಿಲ್ ಒಳಗಡೆ ಇಷ್ಟೆಲ್ಲ ಹಾಕ್ತಾ ಇದ್ದೀನಿ. ಹಿಂಗು ಇದ್ರೆ ನೀವು ಉಪಯೋಗಿಸ್ತೀರಾ ಅಂದ್ರೆ ಸ್ವಲ್ಪ ಹಾಕೊಳ್ಳಿ. ಇದು ಚಿಕನ್ ಇನ್ನೊಂದ್ಸತಿ ವಾಶ್ ಮಾಡ್ಕೊಳ್ಳೋಣ. ಇದು ಚಿಕನ್ನು ಅರಿಶಿನ ಉಪ್ಪು ಹಾಕಿ ಇಟ್ಟಿದ್ದೀನಿ. ಸೊ ಒಂದ್ಸರಿ ವಾಶ್ ಮಾಡ್ಕೊತೀನಿ ಇನ್ನೊಂದ್ಸರಿ. ಈಗ ಇದಕ್ಕೆ ಚಿಕನ್ ಹಾಕೊಳ್ಳೋಣ. ನೀರು ಹಾಕಬೇಡಿ,
ಈಗ ಚೆನ್ನಾಗಿ ತಿರುಗಿಸ್ಬೇಕು, ತಳ ಹಿಡಿಯುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂತೀವಿ. ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಈಗ ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೀನಿ. ವಿಸಲ್ ಹಾಕ್ಬೇಡಿ, ಒಂದು 3 ರಿಂದ 4 ನಿಮಿಷ ಮಾತ್ರ ಬೆಂದ್ಕೊಡ್ಲಿ, ಚೆನ್ನಾಗಿ ಬೆಂದ್ಕೊಡುತ್ತೆ. ಆಗಿದೆ, ಏರು ಚೆನ್ನಾಗಿ ಜಾಸ್ತಿ ಬರ್ತಾ ಇದೆ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಯಾವ ತರ ಸೌಂಡ್ ಬಂತು ನೋಡಿ. ಏರ್ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ. ಈ ರೀತಿ ಮಾಡೋದ್ರಿಂದ ಗ್ಯಾಸ್ ಉಳಿತಾಯ ಆಗುತ್ತೆ, ಬೇಗ ಕೂಡ ಆಗುತ್ತೆ. ಹಸಿ ಸ್ಮೆಲ್ ಕೂಡ ಚಿಕನ್ ಹೋಗಿರುತ್ತೆ. ಈಗ ಇದನ್ನ ಚಿಕನ್ ತಗೊಂಡ್ಬಿಡೋಣ. ಪೂರ್ತಿ ಚಿಕನ್ ತಗೋಬೇಕು. ಈ ಮೆಥಡಲ್ಲಿ ಮಾಡಿ, ತುಂಬಾ ರುಚಿ ಇರುತ್ತೆ. ಈಗ ಮತ್ತೆ ಸ್ಟವ್ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಸ್ಟವ್ ಆಫ್ ಮಾಡ್ಕೊಂಡು ಚಿಕನ್ ಬೇರ್ಪಡಿಸಿದ್ದೀನಿ. ಈಗ ಇದೇ ಆಯಿಲಿಗೆ, ಅದೇ ನೀರಿಗೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದ ಹಾಕ್ತಾ ಇದ್ದೀನಿ. ಮತ್ತೆ ಏನು ಎಣ್ಣೆ ಬೇಡ, ಅದೇ ಎಣ್ಣೆಯಲ್ಲೇ ಸಾಕು. ಈಗ ಮಸಾಲ ರುಬ್ಕೊಂಡಿರೋದ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ತಿರುಗಿಸೋಣ. ಇದು ಟಬ್ ಟಬ್ ಅಂತ ಕುದೀತಾ ಇರುತ್ತೆ ಜೋರಾಗೆ. ಸೊ ಕುಕ್ಕರ್ ಮುಚ್ಚಳ ಹಾಕ್ತಿದ್ದೀನಿ. ಇದು ಹಸಿ ಇದೆಯಲ್ಲ, ಎಲ್ಲ ಹಸಿ ಈರುಳ್ಳಿ, ಹಸಿ ಟೊಮೊಟೊ ಹಾಕಿರ್ತೀನಿ. ಹಾಗಾಗಿ ಇದು ಕೂಡ ಹಸಿ ಸ್ಮೆಲ್ ಹೋಗೋತನ ಒಂದು ವಿಸಲ್ ಒಂದು 4 ರಿಂದ 5 ಮಿನಿಟ್ ಬೇಯಿಸ್ಕೊಂತಿದ್ದೀನಿ. ಹೀಗೆ ಬೇಯಿಸ್ಕೊಳ್ಳೋದ್ರಿಂದ ಹಸಿ ವಾಸನೆ ಹೋಗುತ್ತೆ, ರುಚಿ ಟೇಸ್ಟ್ ಜಾಸ್ತಿ ಆಗುತ್ತೆ. 4 ರಿಂದ 5 ಮಿನಿಟ್ ಅಷ್ಟೇ. ನೋಡಿ, ಈ ತರ ಸೌಂಡ್ ಬರ್ತಾ ಇರುತ್ತೆ, ಹೇರ್ ಬರ್ತಾ ಇದೆ. ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ಏರ್ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಈಗ ಹಸಿ ವಾಸನೆ ಹೋಗಿದೆ. ಈಗ ಇದೆಲ್ಲ ನೀರು ಎಷ್ಟು ಬೇಕಷ್ಟು ನೀರು ಹಾಕೊತಾ ಇದ್ದೀನಿ. ಮಸಾಲ ರುಬ್ಬಿರೋದೆಲ್ಲ ಜಾರಲ್ಲಿ ನೀರಿರುತ್ತೆ, ಸೊ ತಟ್ಟೆಯಲ್ಲಿ ನೀರಿರೋದೆಲ್ಲ ಎಷ್ಟು ನೀರು ಬೇಕು ಅನ್ನೋದಕ್ಕೆ ಹಾಕ್ತಾ ಇದ್ದೀನಿ. ನಿಮಗೆ ತೆಳು ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ನೀರು ಹಾಕಿ ಮಾಡ್ಕೊಳ್ಳೋಣ. ಈಗ ಸಾಂಬಾರು ಎಷ್ಟು ಬೇಕು ಅಂತ ಗೊಜ್ಜು ನೋಡ್ಕೊಂಡು ಮಾಡಿ. ಆಮೇಲೆ ಇದಕ್ಕೇ ಚಿಕನ್ ಹಾಕ್ತಾ ಇದ್ದೀನಿ ವಾಪಸ್. ಸಾಂಬಾರು ಉಪ್ಪು ಖಾರ ಇದೆಯಾ ನೋಡ್ಕೊಂಬಿಡಿ. ಉಪ್ಪಿಲ್ಲ. ಈಗ ಉಪ್ಪು ಹಾಕೊಂಡು ನಿಮಗೆ ಗಟ್ಟಿ ತೆಳು ಎಷ್ಟು ಬೇಕಂತ ನೋಡಿ. ನನಗೆ ಇಷ್ಟು ಸಾಕು ಅನಿಸ್ತಿದೆ. ಸೊ ಇದು ಕುದಿಯಕ್ಕೆ ಬಿಟ್ರೆ
ತುಂಬ ಹೊರಗೆಲ್ಲ ಚೆಲ್ಲುತ್ತೆ, ಹಾಗಾಗಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಒಂದು ವಿಸಲ್ ಹಾಕ್ಸ್ಕೋಬೇಕು. ಈಗ ವಿಸಲ್ ಹಾಕ್ತಾ ಇದ್ದೀನಿ, ಒಂದು ವಿಸಲ್ ಸಾಕು. ಓಕೆ, ವಿಸಲ್ ಆಯ್ತು. ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಓಹ್, ಇದು ಯಾವ್ದೋ ಅನ್ನನೇ ಚೆನ್ನಾಗಿ ಆಗ್ತಾ ಇಲ್ಲ ಮರೆ. ಬಿಸಿ ಬಿಸಿ ಅನ್ನ ರೆಡಿ ಆಗಿದೆ. ಸೊ ಚಿಕನ್ ಸಾಂಬಾರ್ ಕೂಡ ರೆಡಿ ಆಗಿದೆ. ಹೇಗಾಗಿದೆ ಅಂತ ನೋಡೋಣ. ಮನೆ ಎಲ್ಲ ಘಮ ಘಮ ಅಂತ ಇದೆ. ಸಾಂಬಾರ್ ರೆಡಿ, ಚಿಕನ್ ಸಾಂಬಾರ್ ನೋಡಿ. ಆಯಿಲ್ ಸ್ವಲ್ಪ ಹಾಕಿದ್ರು ಕೂಡ ಆಯಿಲ್ ಎಷ್ಟು ಜಾಸ್ತಿ ಇದೆ. ಒಳ್ಳೆ ಘಮ ಘಮ ಅಂತ ಇದೆ. ಸಾಂಬಾರು ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಬಟನ್ ಒತ್ತಿ. ನಾವು ಹಾಕುವಂತ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಫಸ್ಟ್ ಟೈಮ್ ಬರುತ್ತೆ. ಹಾಗೆ ನೋಡಿ, ಸಪೋರ್ಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ರಲ್ಲ, ತುಂಬಾ ಸಿಂಪಲ್ ಆಗಿ ಚಿಕನ್ ಸಾಂಬಾರ್ ರೆಡಿ ಮಾಡಿದ್ದೀನಿ. ಇದೇ ತರ ಒಬ್ಬೊಬ್ರು ಒಂದೊಂದು ಮೆಥಡ್ ಅಲ್ಲಿ ಮಾಡ್ತಾರೆ. ಸೊ ನಾನು ಈ ಮೆಥಡ್ ಅಲ್ಲಿ ಮಾಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ನೀವು ಯಾವ್ದಕ್ಕಾದ್ರೂ ಕಾಂಬಿನೇಷನ್ ಸೂಪರ್ ಆಗಿ ಟೇಸ್ಟ್ ಮಾಡ್ಬೋದು. ಸೊ ನಾನು ಈ ಮೆಥಡ್ ಅಲ್ಲಿ ಮಾಡ್ತೀನಿ. ನೀವು ಒಂದ್ಸರಿ ಈ ಮೆಥಡ್ ಅಲ್ಲಿ ಮಾಡಿ ಟೇಸ್ಟ್ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಯಾರು ನಾನ್ ವೆಜ್ ಫೇವ್ರೇಟ್ ಇಷ್ಟ ಆಗುತ್ತಾ ಅಂತವ್ರಿಗೆ ಶೇರ್ ಮಾಡಿ. ಓಕೆ, ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.